ಹಾಯ್ ಹಲೋ ನಮಸ್ಕಾರ. ಪಾರು ಸಿರಿ ಕುಟುಂಬ ಚಾನಲ್ಗೆ ಸುಸ್ವಾಗತ. ನೀವು ಹಿಂದಿನ ವಿಡಿಯೋದಲ್ಲಿ ಶ್ರೀಶೈಲದಲ್ಲಿರ್ತಕ್ಕಂಥ ಇಷ್ಟಕಾಮೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ರಿ. ಈಗ ಇನ್ನು ಉಳಿದಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ 2ನೇ ಜ್ಯೋತಿರ್ಲಿಂಗವೇ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. 18 ಶಕ್ತಿಪೀಠಗಳಲ್ಲಿ ಭ್ರಮರಾಂಬ ದೇವಿ ಮಹಾಶಕ್ತಿಪೀಠವು ಇಲ್ಲಿದೆ. ಆದ್ದರಿಂದ ಶ್ರೀಶೈಲ ಯಾತ್ರೆಯ ಮೋಕ್ಷದಾಯಕವೆಂದು ನಂಬಿಕೆ. ಉತ್ತರದಲ್ಲಿ ಕಾಶಿಯಂತೆಯೇ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರ ನಂಬಿಕೆ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಬೆಟ್ಟಗಳಲ್ಲಿ ಇದೆ. ನಿಮ್ಮ ಊರಿನಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವುದು ಹೇಗೆ? ಶ್ರೀಶೈಲದಲ್ಲಿ ರೂಮ್ ಮತ್ತು ಊಟದ ವ್ಯವಸ್ಥೆ ಏನಿದೆ? ಶ್ರೀಶೈಲದಲ್ಲಿ ದೇವಸ್ಥಾನ ರೂಮ್ಗಳು ಹೇಗೆ ಬುಕಿಂಗ್ ಮಾಡುವುದು? ಶ್ರೀಶೈಲದಲ್ಲಿ ಮರೆಯದೆ ನೋಡುವ ಸ್ಥಳಗಳು ಯಾವುವು? ಶ್ರೀಶೈಲದಲ್ಲಿ ಎಲ್ಲ ಸ್ಥಳಗಳು ನೋಡುವುದಕ್ಕೆ ಆಟೋ ಗಾಡಿಗಳ ವ್ಯವಸ್ಥೆ ಏನಿದೆ? ಶ್ರೀಶೈಲ ಯಾತ್ರೆಗೆ ಎಷ್ಟು ದಿನ ಬೇಕು ಮತ್ತು ಎಷ್ಟು ಖರ್ಚು ಆಗುತ್ತೆ? ಮತ್ತು ಈ ಎಲ್ಲ ಮಾಹಿತಿ ಜೊತೆಗೆ ಶ್ರೀಶೈಲ ಕ್ಷೇತ್ರದಲ್ಲಿ ನೆಲೆಸಿರುವ ಎಲ್ಲ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಊರಿನಿಂದ ಶ್ರೀಶೈಲಕ್ಕೆ ಹೋಗುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಶ್ರೀಶೈಲ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿದೆ. ಶ್ರೀಶೈಲದ ಹತ್ತಿರದ ರೈಲು ನಿಲ್ದಾಣ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ. ಇಲ್ಲಿಂದ ಶ್ರೀಶೈಲ 87 ಕಿಲೋಮೀಟರ್ ದೂರದಲ್ಲಿದೆ. ಇನ್ನೊಂದು ನಂದ್ಯಾಲ್ ರೈಲು ನಿಲ್ದಾಣ. ಇಲ್ಲಿಂದ ಶ್ರೀಶೈಲ 160 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಕರ್ನೂಲ್ ರೈಲು ನಿಲ್ದಾಣ ಇಲ್ಲಿಂದ ಶ್ರೀಶೈಲ 181 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ಊರಿನಿಂದ ಈ ರೈಲು ನಿಲ್ದಾಣಕ್ಕೆ ಹೋಗಲು ರೈಲು ಇದೆಯಾ ಅಂತ ಚೆಕ್ ಮಾಡಿ ಬುಕ್ಕಿಂಗ್ ಮಾಡಿಕೊಳ್ಳಿ. ನಮ್ಮ ಕರ್ನಾಟಕದಿಂದ ಬೆಂಗಳೂರು, ಹುಬ್ಬಳ್ಳಿ, ಗದಗ್, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆಗಳಿಂದ ಮಾರ್ಕಾಪುರ್ ರೋಡ್ ರೈಲು ನಿಲ್ದಾಣಕ್ಕೆ ರೈಲುಗಳು ಇವೆ. ಈ ರೈಲು ನಿಲ್ದಾಣದಿಂದ ಶ್ರೀಶೈಲಕ್ಕೆ ಬಸ್ಸುಗಳು, ಟ್ಯಾಕ್ಸಿ ವ್ಯವಸ್ಥೆ ಇರುತ್ತೆ. ಶ್ರೀಶೈಲಂ ಹತ್ತಿರದ ಬಸ್ಸು ನಿಲ್ದಾಣ ಶ್ರೀಶೈಲಂ ಬಸ್ ನಿಲ್ದಾಣ ದೇವಸ್ಥಾನದ ಹತ್ತಿರದಲ್ಲೇ ಇದೆ. ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಬೀದರ್, ಬೆಂಗಳೂರು, ಹುಬ್ಬಳ್ಳಿ, ತುಮಕೂರು ಮುಂತಾದ ಜಿಲ್ಲೆಗಳಿಂದ ಶ್ರೀಶೈಲಕ್ಕೆ ಬಸ್ಸುಗಳು ಇವೆ. ಶ್ರೀಶೈಲಂಗೆ ನೇರವಾಗಿ ಬಸ್ಸುಗಳು ಸಿಗಲಿಲ್ಲವೆಂದರೆ ನಂದ್ಯಾಲ ಅಥವಾ ಕರ್ನೂಲ್ ಬಸ್ಸು ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಶ್ರೀಶೈಲಂಗೆ ಹೋಗಬಹುದು. ಈ ನಿಲ್ದಾಣದಿಂದ ಶ್ರೀಶೈಲಕ್ಕೆ ಬಸ್ಸುಗಳು, ಟ್ಯಾಕ್ಸಿ ವ್ಯವಸ್ಥೆ ಇರುತ್ತೆ. ಫ್ರೆಂಡ್ಸ್, ಶ್ರೀಶೈಲಕ್ಕೆ ಹೇಗೆ ಹೋಗಬೇಕು ಅಂತ ತಿಳ್ಕೊಂಡಾಯಿತು. ಈಗ ಶ್ರೀಶೈಲದಲ್ಲಿ ರೂಮು ಮತ್ತು ಊಟದ ವ್ಯವಸ್ಥೆ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಶ್ರೀಶೈಲದಲ್ಲಿ ದೇವಸ್ಥಾನದ ರೂಮ್ಗಳಿವೆ. ಅಲ್ಲೇ ಹೋಗಿ ಬುಕಿಂಗ್ ಮಾಡಬಹುದು. ರೂಮುಗಳು ಇದ್ದರೆ ಕೊಡ್ತಾರೆ. ಬೆಸ್ಟ್ ಅಂದರೆ ಶ್ರೀಶೈಲಗೆ ಹೋಗುವ ಮುಂಚೆನೇ ಆನ್ಲೈನ್ ಬುಕಿಂಗ್ ಮಾಡಿಕೊಳ್ಳುವುದು ಅಥವಾ ಪ್ರೈವೇಟ್ ರೂಮ್ ಬುಕಿಂಗ್ ಮಾಡ್ಕೊಳ್ಳಿ. ಶ್ರೀಶೈಲದಲ್ಲಿ ಊಟದ ವ್ಯವಸ್ಥೆ ಏನಿದೆ? ಶ್ರೀಶೈಲದಲ್ಲಿ ಪ್ರತಿದಿನ ಅನ್ನಪೂರ್ಣ ಭವನದಲ್ಲಿ ಉಚಿತ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ. ದೇವಸ್ಥಾನದ ಸಮೀಪ ಇರುವ ದೇವಸ್ಥಾನದ ಆಡಳಿತ ಕಟ್ಟಡ ಹಿಂಭಾಗದಲ್ಲಿ ಅನ್ನಪೂರ್ಣ ಭವನ ಇದೆ. ಹಾಗೆ ಅನೇಕ ಹೋಟೆಲ್ಗಳು ಇವೆ. ಒಂದು ಊಟಕ್ಕೆ 50 ರೂಪಾಯಿಂದ 100 ರೂಪಾಯಿವರೆಗೆ ಊಟ ಇರುತ್ತೆ. ಶ್ರೀಶೈಲದಲ್ಲಿ ಮರೆಯದೆ ನೋಡಬೇಕಾದ ಸ್ಥಳಗಳು ಯಾವುವು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಶ್ರೀಶೈಲದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪಾತಾಳಗಂಗಾ ನದಿ ಇದೆ. ಪಾತಾಳಗಂಗಾ ನದಿ ನೋಡಲು ಮೆಟ್ಟಿಲುಗಳ ಮುಖಾಂತರ ಬರಬಹುದು. ಮೆಟ್ಟಿಲುಗಳು ಸುಮಾರು 700 ಮೆಟ್ಟಿಲುಗಳು ಇರುತ್ತದೆ. ಮೆಟ್ಟಿಲು ಇಳಿದು ಹೋಗಲು ಆಗಲಿಲ್ಲವೆಂದರೆ ರೂಪ್ವೇ ವ್ಯವಸ್ಥೆ ಇದೆ. ಒಬ್ಬರಿಗೆ ಹೋಗಿ ಬರಲು 80 ರು ಚಾರ್ಜ್ ಆಗುತ್ತೆ. ರೂಪ್ವೇ ಬೆಳಗ್ಗೆ 6ರಿಂದ ಸಂಜೆ 7ರವರೆಗೆ ಓಪನ್ ಇರುತ್ತೆ. ರೂಪ್ವೇಯಿಂದ ಸುಂದರವಾದ ಪ್ರಕೃತಿ ನೋಡುವುದನ್ನು ಮರೆಯಬೇಡಿ. ಪಾತಾಳಗಂಗಾ ನದಿಯನ್ನು ಭಕ್ತರು ಪವಿತ್ರ ನದಿ ಎಂಬ ನಂಬಿಕೆ ಇದೆ. ಇಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರದ ಪಾಪ ಕಳೆಯುತ್ತೆ ಎನ್ನುವ ನಂಬಿಕೆ ಇದೆ. ಈ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. 20 ನಿಮಿಷಕ್ಕೆ ಒಬ್ಬರಿಗೆ 60 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ನಾವು ರೂಪೇಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಸುಂದರವಾದ ಪ್ರಕೃತಿ,
ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ಒಂದ್ಸಲನಾದರೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ಬನ್ನಿ. ಮತ್ತು ಹಾಗೆ ಇಲ್ಲಿ ಪಾತಾಳ ಗಂಗೆನಲ್ಲಿ ಕೂಡ ತುಂಬ ಜನ ಸ್ನಾನ ಮಾಡ್ತಾಯಿದ್ರು. ನಾವು ಸ್ನಾನ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ನಾವು ಬೋಟಿಂಗಲ್ಲೂ ಕೂಡ ಪ್ರಯಾಣ ಮಾಡಲಿಲ್ಲ. ಸಂಜೆ ಆಗಿತ್ತು, ಹಾಗಾಗಿ ನಾವು ಅಷ್ಟು ತಲೆ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಬಂದ್ವಿ. ಮತ್ತು ಹಾಗೆಯೇ ಇಲ್ಲಿ ಸ್ನಾನ ಮಾಡಿ ಕೆಲವೊಬ್ಬರು ಹಳೆ ಬಟ್ಟೆಗಳನ್ನ ಹಾಗೆ ಬಿಡ್ತಾ ಇರ್ತಾರೆ. ಅದನ್ನು ಕೂಡ ಒಂದು ಬೋಟಲ್ಲಿ ಬಂದು ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಏನು ದೀಪ ಅಂದರೆ ಗಂಗೆ ಪೂಜೆ ಮಾಡ್ತಾರಲ್ಲ, ದೀಪ ಹಚ್ಚಿ ಆ ಗಂಗೆ ಪೂಜೆ ಮಾಡಿ ದೀಪ ಹಚ್ಚಿ ಬಿಡೋದನ್ನು ಕೂಡ, ಮತ್ತು ಹಾಗೆ ಬೇಸಾಕೋ ಬಟ್ಟೆಗಳನ್ನು ಕೂಡ ಅವರು ತಗೊಳ್ತಾರೆ. ನಾನಿವಾಗ ಝೂಮ್ ಮಾಡಿ ತೋರಿಸ್ತೆ ನೋಡಿ, ಆ ಬೋಟಿಂಗಲ್ಲೇ ಬಂದು ಏನು ವೇಸ್ಟ್ ಬಿಸಾಕ್ತಾ ಇರ್ತಾರೆ ಅದನ್ನು ಪ್ರತಿಯೊಂದನ್ನು ತೆಗೆದು ಕ್ಲೀನ್ ಮಾಡಿ ಅಷ್ಟು ಸುಂದರವಾಗಿಟ್ಟಿದ್ದಾರೆ. ಮತ್ತು ತುಂಬಾ ಕ್ಲೀನಾಗಿ ಇದೆ, ತುಂಬ ದೊಡ್ಡದಾದ ಪ್ರಕೃತಿ ಮಧ್ಯೆ ಇದೆ. ಮತ್ತು ಹಾಗೆ ನಾವು ಹೋದಾಗ ಅಂಥ ನೀರಿರಲಿಲ್ಲ, ಜೂನ್ ಟೈಮಲ್ಲಿ ಹೋಗಿದ್ವಿ, ಹಾಗಾಗಿ ತುಂಬ ಚೆನ್ನಾಗಿ ನಮಗೆ ದರ್ಶನ ಕೂಡ ಆಯಿತು. ಮತ್ತು ಈಗ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭ್ರಮರಾಂಬ ದೇವಿ ದರ್ಶನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ತಾಯಿಯ ದರ್ಶನ ಮಾಡೋದಕ್ಕೆ ಹೋಗಬೇಕು ಅಂತ ಅಂದರೆ ಮೊಬೈಲು, ಕ್ಯಾಮ್ರಾ, ಲಗೇಜನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಆದ್ದರಿಂದ ನೀವು ನಿಮ್ಮ ರೂಮಲ್ಲೇ ಅಥವಾ ದೇವಸ್ಥಾನದ ಹತ್ತಿರದಲ್ಲಿರುವ ಲಗೇಜ್ ಮತ್ತು ಮೊಬೈಲ್ ಕ್ಯಾಮ್ರಾಗಳನ್ನು ಕೌಂಟರ್ನಲ್ಲಿ ಕೊಟ್ಟು ಹೋಗಬೇಕು. ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮುಟ್ಟಿ ದರ್ಶನ ಮಾಡಲು ಅದಕ್ಕೆ ಬೇರೆ ಟಿಕೆಟ್ ಇರುತ್ತೆ, ಅದಕ್ಕೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ದೂರದಿಂದ ದರ್ಶನನೂ ಕೂಡ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯ ಚಾರ್ಜು ಅಥವಾ ಟಿಕೆಟು ಇರೋದಿಲ್ಲ, ಅದು ಧರ್ಮ ದರ್ಶನ ಆಗಿರುತ್ತೆ. ದೇವಸ್ಥಾನದ ಹೊರಗೆ ಬಂದರೆ ದೇವಸ್ಥಾನದ ಆವರಣದಲ್ಲಿ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವ 5 ಶಿವಲಿಂಗಗಳು ಇದೆ. ನಂತರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಭ್ರಮರಾಂಬ ದೇವಿ ದರ್ಶನ ಮಾಡಿ, ಹಾಗೆ ಲಡ್ಡು ಪ್ರಸಾದ, ಪುಳಿಯೋಗರೆ ಪ್ರಸಾದ ಸಿಗುತ್ತೆ, ಇಷ್ಟ ಇದ್ದವರು ತೆಗೆದುಕೊಳ್ಳಿ. ಮತ್ತು ಶ್ರೀಶೈಲದಲ್ಲಿ ನೋಡಬಹುದಾದ ಇನ್ನೊಂದು ಸ್ಥಳ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಫೂರ್ತಿ ಕೇಂದ್ರ ಇದೆ. ಇದು ದೇವಸ್ಥಾನದಿಂದ 700 ಮೀಟರ್ ದೂರದಲ್ಲಿದೆ. ಇದೇ ಸ್ಥಳದಲ್ಲಿ ದೇವಿಯು ಶಿವಾಜಿ ಮಹಾರಾಜರಿಗೆ ದರ್ಶನವನ್ನು ನೀಡಿ, ದೇವಿಯು ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡಿದ್ದಾರೆ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಪ್ರತಿಮೆಯ ಹಿಂಭಾಗದಲ್ಲಿ ಶಿವಾಜಿಯು ನಿರ್ಮಿಸಿದ ಕೋಟೆಯ ವಿವರಗಳ ಚಿತ್ರ ನಿರ್ಮಿಸಿದ್ದಾರೆ. ಇದರ ಪ್ರವೇಶ ಶುಲ್ಕ ಒಬ್ಬರಿಗೆ 10 ರೂಗಳು. ಬೆಳಗ್ಗೆ 6ರಿಂದ ಸಂಜೆ 7:30ರವರೆಗೆ ತೆರೆದಿರುತ್ತೆ. ಹಾಗೆ ದೇವಸ್ಥಾನದ ಹತ್ತಿರ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಇದೆ. ಈ ನಮ್ಮ ಭಾರತ ದೇಶ ಧರ್ಮ ನೆಲೆ, ಭಕ್ತಿಯ ಬೀಡು ಹಾಗೂ ಋಷಿಮುನಿಗಳ ತಪೋಭೂಮಿ ಎಂದು ಪ್ರಸಿದ್ಧಿ ಪಡೆದಿದೆ. ಭಾರತ ದೇಶದಲ್ಲಿ ಅನೇಕ ಶರಣರು, ಸಂತರು ಹಾಗೂ ದಾರ್ಶನಿಕರು ಜನಿಸಿ ಧರ್ಮದ ಮೂಲಕ ಜನರ ಬದುಕನ್ನು ಹಸನುಗೊಳಿಸಿದ್ದಾರೆ. ಸಾಮಾನ್ಯ ಮನುಷ್ಯರು ಆಗಿದ್ದುಕೊಂಡು ಅಸಾಮಾನ್ಯ ಜೀವನ ಶೈಲಿಯನ್ನು ರೂಪಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಲವು ಮಹಾನ್ ಭಕ್ತರು ನಮ್ಮ ಭಾರತ ದೇಶದಲ್ಲಿ ಜನಿಸಿದ್ದು ಇತರರಿಗೆ ಪ್ರೇರಣೆಯಾಗಿದ್ದಾರೆ. ನಾನು ಈಗ ಹೇಳಲು ಹೊರಟಿರುವ ವಿಚಾರ ಪರಮಶಿವ ಭಕ್ತೆಯಾದ ಮಹಾಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಹಿನ್ನೆಲೆ ಹಾಗೂ ಅವರು ಐಕ್ಯರಾದ ಸ್ಥಳದ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಹೇಮರೆಡ್ಡಿ ಮಲ್ಲಮ್ಮರ ಐಕ್ಯ ಸ್ಥಳ ಇರುವುದು ನೆರೆಯ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ಪ್ರಖ್ಯಾತಿ ಧಾರ್ಮಿಕ ಪ್ರವಾಸ ಸ್ಥಳವಾದ ಶ್ರೀಶೈಲಂ ಕ್ಷೇತ್ರದಲ್ಲಿ. ಹೇಮರೆಡ್ಡಿ ಮಲ್ಲಮ್ಮ ಐಕ್ಯ ಸ್ಥಳಕ್ಕೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ವರ್ಷವೂ ಹೋಗುತ್ತಿರುತ್ತಾರೆ. ಶ್ರೀಶೈಲವು ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ದೇಗುಲವು ಶಕ್ತಿಪೀಠದ ಜೊತೆಗೆ ದೇಶದ ಪವಿತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಪ್ರಮುಖವಾಗಿದೆ. ಈ ಶ್ರೀಶೈಲದಲ್ಲಿ ಅದೆಷ್ಟೋ ಸಿದ್ಧ ಶರಣರು, ಸಾಧು ಸಂತರುಗಳು ಶ್ರೀಶೈಲಂನಲ್ಲಿ ಸಿದ್ಧಿಯನ್ನು ಪಡೆದು ಅಮರರಾಗಿದ್ದಾರೆ. ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿಯವರು, ಶ್ರೀ ಗುರು ಮರಣಸಿದ್ಧರು ಇದೇ ಶ್ರೀಶೈಲಂನಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಶಿವಪಾರ್ವತಿಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಶಿವಶರಣರ ಪಟ್ಟಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮರು ಸೇರಿಕೊಳ್ಳುತ್ತಾರೆ.
ಶ್ರೀಶೈಲ ಮಲ್ಲಿಕಾರ್ಜುನರನ್ನು ತಮ್ಮ ಆರಾಧ್ಯ ದೇವರನ್ನಾಗಿ ಆರಾಧನೆ ಮಾಡಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡ ಹೇಮರೆಡ್ಡಿ ಮಲ್ಲಮ್ಮನವರು ಮೋಕ್ಷವನ್ನು ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡಲಿಲ್ಲ. ಬದಲಾಗಿ ಸಂಸಾರದಲ್ಲೇ ಇದ್ದುಕೊಂಡು ಸದ್ಗತಿಯನ್ನು ಹೊಂದಿದರು. ತಾವು ಎಷ್ಟೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರೂ ಅದಕ್ಕೆ ನೊಂದುಕೊಳ್ಳದೆ ಧೃತಿಗೆಡದೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸುತ್ತಾ ಧ್ಯಾನಿಸುತ್ತಾ ಮುಕ್ತಿಯನ್ನು ಪಡೆದರು. ಹೇಮರೆಡ್ಡಿ ಮಲ್ಲಮ್ಮನ ಕಥನ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಶ್ರೀಶೈಲದ ದಕ್ಷಿಣ ಭಾಗದಲ್ಲಿರುವ ರಾಮಾಪುರದಲ್ಲಿ ವಾಸವಿದ್ದ ನಾಗರೆಡ್ಡಿ ಮತ್ತು ಗೌರಮ್ಮ ಎಂಬ ದಂಪತಿಗಳ ಅತಿ ಶ್ರೀಮಂತರಾಗಿದ್ದರು. ದಾನ ಧರ್ಮ ಮಾಡುತ್ತಿದ್ದರು ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತರಾಗಿದ್ದರು. ಆದರೆ ಇವರಿಗೆ ಮಕ್ಕಳ ಭಾಗ್ಯವಿರಲಿಲ್ಲ. ಮಕ್ಕಳ ಭಾಗ್ಯಕ್ಕಾಗಿ ಹಗಲಿರುಳು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರಾರ್ಥಿಸುತ್ತಿದ್ದರು. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ಆ ದಂಪತಿಗಳ ಭಕ್ತಿಗೆ ಮೆಚ್ಚಿ ಒಂದು ದಿನ ಆ ದಂಪತಿಗಳ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಪರಮ ಭಕ್ತೆಯಾದ ಒಬ್ಬ ಪುತ್ರಿಯು ಜನಿಸಿ ಅವಳು ಈ ಮನೆತರದ ಕೀರ್ತಿಯನ್ನು ಲೋಕಕ್ಕೆಲ್ಲ ಬೆಳಗುತ್ತಾಳೆ ಎಂದು ಅನುಗ್ರಹಿಸಿದರು. ಹಾಗೆ ನಾಗರೆಡ್ಡಿ ಗೌರಮ್ಮ ದಂಪತಿಗಳಿಗೆ ತೇಜೋಮಯವಾದ ಹೆಣ್ಣು ಮಗು ಜನಿಸುತ್ತದೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದಿಂದ ಹರಸಿದ ಆ ಮಗುವಿಗೆ ಮಲ್ಲಮ್ಮ ಎಂದು ನಾಮಕರಣವಾಗುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ಮಲ್ಲಮ್ಮಳು ಪರಮ ದೈವಭಕ್ತೆಯಾಗಿರುತ್ತಾಳೆ. ಮಲ್ಲಮ್ಮರಿಗೆ 16 ವರ್ಷ ಆಗುತ್ತಲೇ ಆಕೆಯ ಪೋಷಕರು ಪಕ್ಕದ ಗ್ರಾಮದ ಶ್ರೀಮಂತರಾಗಿದ್ದ ಹೇಮರೆಡ್ಡಿ ಎಂಬುವರ ಸುಪುತ್ರ ಭರಮರೆಡ್ಡಿ ಎಂಬುವರ ಜೊತೆಗೆ ಮದುವೆಯನ್ನು ಮಾಡುತ್ತಾರೆ. ಹೇಮರೆಡ್ಡಿಯವರ ಕುಟುಂಬಕ್ಕೆ ಮಲ್ಲಮ್ಮನು ಕಾಲು ಇಡುತ್ತಿದ್ದಂತೆ ಅವರ ಐಶ್ವರ್ಯ ಇಮ್ಮಡಿಯಾಗುತ್ತೆ. ಮದುವೆಯಾದ ಮೇಲೂ ಸಹ ಮಲ್ಲಮ್ಮ ತಮ್ಮ ಶಿವಪೂಜೆಯನ್ನು ಮುಂದುವರಿಸುತ್ತಾರೆ. ಆದರೆ ಮಲ್ಲಮ್ಮರಿಗೆ ಅವರ ನಾದಿನಿ ಮತ್ತು ಅತ್ತೆಯವರು ತುಂಬ ಕಿರುಕುಳ ನೀಡುತ್ತಿರುತ್ತಾರೆ. ಆದರೆ ಮಲ್ಲಮ್ಮನವರು ತಮಗೆ ಕೆಡುಕು ಮಾಡಿದವರ ಹಿತವನ್ನು ಬಯಸುತ್ತಿರುತ್ತಾರೆ. ಮಲ್ಲಮ್ಮನವರ ಅತ್ತೆಯು ಆಕೆಯನ್ನು ಆಕಳನ್ನು ಮೇಯಿಸಲು ಅಡವಿಗೆ ಕಳುಹಿಸುತ್ತಾರೆ. ಮಲ್ಲಮ್ಮ ಅಡವಿಗೆ ತೆರಳಿದಾಗ ಮಲ್ಲಮ್ಮ ಜಂಗಮರ ಸಹವಾಸ ಮಾಡಿದ್ದಾರೆ ಎಂದು ಆಕೆಯ ಪತಿದೇವರಿಗೆ ಇಲ್ಲಸಲ್ಲದನ್ನು ಹೇಳಿ ಅವಳನ್ನು ಕೊಲ್ಲುವಂತೆ ಪ್ರೇರೇಪಣೆ ನೀಡಿ ಕೊಡಲಿಯನ್ನು ಕೊಟ್ಟು ಅಡವಿಗೆ ಕಳುಹಿಸುತ್ತಾರೆ. ಆದರೆ ಭರಮರೆಡ್ಡಿಯವರು ಅಡವಿಗೆ ತೆರಳಿ ನೋಡಿದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯೇ ಜಂಗಮ ರೂಪದಲ್ಲಿ ಪ್ರಸಾದವನ್ನು ನೀಡಿ ಆಶೀರ್ವಚನ ನೀಡುತ್ತಿರುವುದನ್ನು ಅವರು ಕಾಣುತ್ತಾರೆ. ಅನಂತರ ಆಕೆಯ ಭಕ್ತಿಯನ್ನು ನೋಡಿ ಎಲ್ಲರೂ ತಲೆಬಾಗಬೇಕಾಗುತ್ತದೆ. ಹೀಗೆ ಹೇಮರೆಡ್ಡಿ ಮಲ್ಲಮ್ಮನವರು ತಮ್ಮ ದಿವ್ಯ ಶಕ್ತಿಯಿಂದ ಎಲ್ಲರನ್ನೂ ಸಹ ಗೆದ್ದು ಬಿಡುತ್ತಾರೆ. ಮಲ್ಲಮ್ಮನವರು ತಮ್ಮ ಕೊನೆಯ ದಿನಗಳಲ್ಲಿ ಗಂಡ ಭರಮರೆಡ್ಡಿಯವರನ್ನು ಕರೆದುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲದಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಆಶ್ರಮ ನಿರ್ಮಿಸಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೆನೆಯುತ್ತಾ ತಪಸ್ಸನ್ನು ಆಚರಿಸುತ್ತಾ ಜೀವನ ಸಾಗಿಸತೊಡಗುತ್ತಾರೆ. ಮಲ್ಲಮ್ಮನವರ ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ದರ್ಶನ ನೀಡಿ ನಿನಗಾಗಿ ಏನು ಬೇಕು ಎಂದು ಬೇಡಿಕೊಂಡಾಗ ತನಗಾಗಿ ಏನನ್ನು ಬೇಡಿಕೊಳ್ಳದೆ ರೆಡ್ಡಿ ಜನಾಂಗದ ಜನರಿಗೆ ಎಂದಿಗೂ ಸಹ ಬಡತನ ಬರಬಾರದು ಎಂದು ಕೇಳಿಕೊಳ್ಳುತ್ತಾರೆ. ಮಲ್ಲಮ್ಮನವರ ಭಕ್ತಿಗೆ ಮೆಚ್ಚಿ ಮಲ್ಲಿಕಾರ್ಜುನ ಸ್ವಾಮಿಯು ಆಶೀರ್ವಾದ ಮಾಡುತ್ತಾರೆ. ಆಗ ಮಲ್ಲಮ್ಮನವರ ಕಣ್ಣಿನಲ್ಲಿ ಆನಂದ ಬಾಷ್ಪವೇ ಉದುರುತ್ತದೆ. ಅನಂತರ ಅದೇ ಸ್ಥಳದಲ್ಲಿ ಲಿಂಗೈಕ್ಯವಾಗುತ್ತಾರೆ. ಮಲ್ಲಮ್ಮನವರು ಐಕ್ಯವಾದ ಸ್ಥಳದಲ್ಲಿ ಜರಿ ಎಂದು ಹರಿಯುತ್ತದೆ. ಇದನ್ನು ಮಲ್ಲಮ್ಮನ ಕಣ್ಣೀರು ಎಂದು ಕರೆಯಲಾಗುತ್ತದೆ. ಹಿಂದೆ ಈ ಜರಿ ಹರಿಯುವ ಸಣ್ಣ ಗುಡಿಯಲ್ಲಿ ಮಲ್ಲಮ್ಮನವರನ್ನು ಪೂಜಿಸಲಾಗುತ್ತಿತ್ತು. ಅದೇ ಸ್ಥಳದಲ್ಲಿ ಭವ್ಯ ದೇಗುಲವನ್ನು ನಿರ್ಮಿಸಲಾಗಿದೆ. ದೇಗುಲದಲ್ಲಿ ಮಲ್ಲಮ್ಮನವರ ವಿಗ್ರಹದ ಪಕ್ಕ ಶಿವಲಿಂಗವೊಂದು ಇದ್ದು ಆ ಲಿಂಗವು ಮಲ್ಲಮ್ಮನವರ ಕಣ್ಣೀರೆಂದು ಕರೆಯಲ್ಪಡುವ ಜರಿಯಿಂದ ಸುತ್ತುವರಿದಿದೆ. ಮಲ್ಲಮ್ಮನವರು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಧ್ಯಾನಿಸಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡ ಸ್ಥಳವೂ ಇದೆ. ಹೇಮರೆಡ್ಡಿ ಮಲ್ಲಮ್ಮನವರು ಬಳಸಿದಂತಹ ಅನೇಕ ವಸ್ತುಗಳನ್ನು ನಾವು ಇಲ್ಲಿ ನೋಡಬಹುದು. ಶ್ರೀಶೈಲಕ್ಕೆ ಹೋದಾಗ ಮರೆಯದೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವನ್ನು ಮರೆಯದೆ ನೋಡಿಕೊಂಡು ಬನ್ನಿ. ಇದು ಇಷ್ಟು ದೇವಸ್ಥಾನದ ಹತ್ತಿರ ಇರುವ ದೇವಸ್ಥಾನಗಳನ್ನು ಇಷ್ಟೊತ್ತು ನೋಡಿದ್ದೀರಿ. ಈಗ ನಾವು 7 ಸ್ಥಳಗಳನ್ನು ನೋಡಿ ಬರಲು ದೇವಸ್ಥಾನದಿಂದ ಆಟೋ ಅಥವಾ ಜೀಪ್
ಇಲ್ಲ ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ಹೋಗಬಹುದು. ಆಟೋ ಅಥವಾ ಜೀಪ್ನಲ್ಲಿ ಹೋಗಿ ಬರಲು ಒಬ್ಬರಿಗೆ 100 ರೂಪಾಯಿಂದ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವರು ಮೊದಲು ಶ್ರೀಶೈಲದಲ್ಲಿ ಇರುವ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಸಾಕ್ಷಿ ಗಣಪತಿ ದೇವಸ್ಥಾನ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಯಾರೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಲು ಬರ್ತಾರೆ ಅವರ ಲೆಕ್ಕವನ್ನು ಬರೆದುಕೊಂಡು ಸಾಕ್ಷಿ ಗಣಪತಿಯು ಶಿವನಿಗೆ ತೋರಿಸ್ತಾರಂತೆ. ಹಾಗಾಗಿ ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ. ನಾವು ಶ್ರೀಶೈಲಗೆ ಹೋದಾಗ ಮರಿದೇನೆ ಸಾಕ್ಷಿ ಗಣಪತಿಯ ದರ್ಶನವನ್ನು ಮಾಡಿ ಕೈಯಲ್ಲಿ ಪುಸ್ತಕ ಹಾಗೆ ಒಂದು ಲೇಖನಿಯನ್ನು ಹಿಡಿದಿರುವ ಭಂಗಿಯಲ್ಲಿ ಸಾಕ್ಷಿ ಗಣಪತಿಯವರು ಇದ್ದಾರೆ. ಅಲ್ಲಿ ಹತ್ತಿರದಿಂದ ಫೋಟೋ ತೆಗೆಯೋದಕ್ಕೆ ಅವಕಾಶ ಇರಲಿಲ್ಲ, ದೂರದಿಂದನೇ ಫೋಟೋನ ತೆಗೆದಿದ್ದೀನಿ. ನೋಡಿ, ಇವರೇ ಸಾಕ್ಷಿ ಗಣಪತಿಯವರು. ನಂತರ ಹಟಕೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಶ್ರೀಶೈಲದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಅದೇ ದಾರಿಯಲ್ಲಿಯೇ ಪಾಲದಾರ ಹಾಗೂ ಪಂಚದಾರ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾರೆ. ಶ್ರೀಶೈಲದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಸುಂದರವಾದ ಪ್ರಕೃತಿಯ ಮಧ್ಯೆ ಪಾಲದಾರ ಪಂಚದಾರ ಇದೆ. ಆದರೆ ವಯಸ್ಸಾದವರಿಗೆ ಹತ್ತಿ ಇಳಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮೆಟ್ಲುಗಳು ಅಷ್ಟೊಂದು ನೀಟಾಗಿಲ್ಲ, ಒಂದು ಸ್ವಲ್ಪ ಕಡಿದಾದ ಜಾಗ ಇದೆ. ಹಾಗಾಗಿ ತುಂಬ ವಯಸ್ಸಾದವರು ಮತ್ತು ಕಾಯಿಲೆಯಿಂದ ಬಳುವಂಥವ್ರು ಸ್ವಲ್ಪ ಇಲ್ಲಿ ಪಾಲದಾರ ಪಂಚದಾರ ನೋಡೋದಕ್ಕೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಮೆಟ್ಲುಗಳು ಆ ರೀತಿಯಾಗಿದೆ. ಬಟ್ ಆದರೆ ಸುಂದರವಾದ ಪ್ರಕೃತಿ ಮಧ್ಯೆ ತುಂಬಾ ಚೆನ್ನಾಗಿದೆ. ಪಾಲದಾರ ಪಂಚದಾರ ನೋಡಿದಾದ್ಮೇಲೆ ನಂತರ ಶಿಖರೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ. ಸಾಕ್ಷಿ ಗಣಪತಿ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಬರಲು 150 ಮೆಟ್ಟಿಲುಗಳ ಮೂಲಕ ಬರಬೇಕು. ಅಥವಾ ಆಟೋದವರು ಅಥವಾ ನಾವು ಸ್ವಂತ ವೆಹಿಕಲಲ್ಲಿ ಹೋಗಿದ್ರೂ ಕೂಡ ಸ್ವಲ್ಪ ದೂರ ಕರೆದುಕೊಂಡು, ಅಂದರೆ 150 ಮೆಟ್ಲಿಗಿಂತ ಸ್ವಲ್ಪ ಮೇಲ್ಗಡೆವರೆಗೂ ಕರೆದುಕೊಂಡು ಬರ್ತಾರೆ. ಅಲ್ಲಿಂದ ಬರೀ 30 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಈ ನಂದಿಯ ಕೊಂಬಿನಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಗೋಪುರವನ್ನು ವೀಕ್ಷಣೆ ಮಾಡಿದರೆ ಸ್ಕಂದ ಪುರಾಣದ ಪ್ರಕಾರ ಪುನರ್ಜನ್ಮ ಪ್ರಾಪ್ತಿಯಾಗುವುದಿಲ್ಲ ಎನ್ನುವ ನಂಬಿಕೆ ಇದೆಯಂತೆ. ಶಿಖರೇಶ್ವರ ಸ್ವಾಮಿಯ ದರ್ಶನ ಆದಮೇಲೆ ಆಟೋ ಅಥವಾ ಜೀಪಿನವರು ಮತ್ತೆ ನಿಮ್ಮನ್ನು ರೂಮಿನ ಹತ್ರ ತಂದುಬಿಡ್ತಾರೆ. ಮತ್ತು ನೀವು ನೋಡಬೇಕಾದ ಮತ್ತೊಂದು ಸ್ಥಳ ಚಂಚುಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಂ. ನೀವು ರೆಸ್ಟ್ ಮಾಡಿ ಮತ್ತೆ ಸಂಜೆ ಚಂಚುಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಂ ನೋಡೋದಕ್ಕೆ ಹೋಗ್ಬೋದು. ಬುಡಕಟ್ಟು ಜನರ ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿ ದೇವರ ವಿಗ್ರಹಗಳು ಹಾಗೂ ಆಯುಧಗಳು, ದೈನಂದಿನ ಬಳಕೆಯ ವಸ್ತುಗಳು, ಸಂಗೀತ ವಾದ್ಯಗಳು ಇನ್ನು ಮುಂತಾದವು ಇದೆ. ಈ ಮ್ಯೂಸಿಯಂ ಬೆಳಗ್ಗೆ 8:30ರಿಂದ ರಾತ್ರಿ 8:30ರವರೆಗೆ ಇರುತ್ತೆ. ಇದರ ಪ್ರವೇಶ ಶುಲ್ಕ 10 ರು. ಇದನ್ನು ನೋಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮಾರನೇ ದಿನ ಅಕ್ಕ ಮಹಾದೇವಿ ಗುಹೆ.
ಈ ಅಕ್ಕ ಮಹಾದೇವಿ ಗುಹೆ ಇರುವುದು ಪಾತಾಳಗಂಗಾ ನದಿಯಿಂದ ಅಕ್ಕ ಮಹಾದೇವಿ ಗುಹೆಗೆ ಹೋಗಬಹುದು. ಅಕ್ಕ ಮಹಾದೇವಿ ಗುಹೆಗೆ ಹೋಗಲು ಪ್ರತಿ ವ್ಯಕ್ತಿಗೆ 350 ರು ಆಗುತ್ತೆ. ನದಿಯಲ್ಲಿ 18 ಕಿಲೋಮೀಟರ್ ಬೋಟ್ ಜರ್ನಿ ಇರುತ್ತೆ. ಅಕ್ಕ ಮಹಾದೇವಿ ಗುಹೆಗೆ ಹೋಗಿ ಬರಲು ಸುಮಾರು 6 ರಿಂದ 7 ಗಂಟೆ ಆಗಬಹುದು. ಹೋಗುವಾಗ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗಿ. ಮತ್ತು ಈ ಗುಹೆಯಲ್ಲಿ ಅಕ್ಕ ಮಹಾದೇವಿ ಶಿವನ ಸಲುವಾಗಿ ಘೋರ ತಪಸ್ಸು ಮಾಡಿದ್ದರು. ಈ ಗುಹೆಯಲ್ಲಿ ಇರುವ ಶಿವಲಿಂಗದ ಮೇಲೆ ಪ್ರತಿದಿನ ನೀರು ಬೀಳುತ್ತಿರುತ್ತೆ. ಬೋಟಿಂಗ್ ಸಮಯ ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಇರುತ್ತೆ. 9 ಗಂಟೆಯಿಂದ ಟಿಕೆಟ್ ಕೊಡುತ್ತಿರ್ತಾರೆ. ಆದ್ದರಿಂದ 9 ಗಂಟೆಗೆ ಮುಂಚಿತ ಬಂದು ಟಿಕೆಟ್ ಪಡೆದುಕೊಳ್ಳಿ. ಮಳೆಗಾಲದಲ್ಲಿ ಅಕ್ಕ ಮಹಾದೇವಿ ಗುಹೆಗೆ ಹೋಗಿ ಬರಲು ಸಾಧ್ಯವಿಲ್ಲ. ಈಗ ಆಕ್ಟೋಪಸ್ ವ್ಯೂ ಪಾಯಿಂಟ್ಗೆ ಹೋಗಬೇಕು ಅಂತ ಅಂದರೆ ಮಲ್ಲೇಲ ತೀರ್ಥಂಗೆ ಹೋಗಲು ಮಳೆಗಾಲ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಬಂದರೆ ಆಕ್ಟೋಪಸ್ ವ್ಯೂ ಪಾಯಿಂಟ್ ಮತ್ತು ಮಲ್ಲೇಲ ತೀರ್ಥಂನ ನೋಡಬಹುದು. ಶ್ರೀಶೈಲದಿಂದ ಮಲ್ಲೇಲ ತೀರ್ಥಂ 57 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲದಿಂದ ಮಲ್ಲೇಲ ತೀರ್ಥಂಗೆ ಹೋಗುವ ದಾರಿಯಲ್ಲಿ ಶ್ರೀಶೈಲಂ ಡ್ಯಾಮ್ ಮತ್ತು ಆಕ್ಟೋಪಸ್ ವ್ಯೂ ಪಾಯಿಂಟ್ ಸಿಗುತ್ತೆ. ಇದನ್ನು ನೋಡಿ ಮತ್ತೆ ಜಲಪಾತಕ್ಕೆ ಹೋಗಲು ಸುಮಾರು 300 ಮೆಟ್ಟಿಲು ಇಳಿದು ಹೋಗಬೇಕು. ಈ ಸ್ಥಳ ತುಂಬ ಸುಂದರವಾಗಿದೆ. ಧುಮ್ಮಿಕ್ಕುವ ಜಲಪಾತ ನೋಡಬಹುದು. ನಾನು ಈಗ ಆಲ್ರೆಡಿ ಇಷ್ಟಕಾಮೇಶ್ವರಿ ದೇವಸ್ಥಾನದ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಒಂದು ಸಲ ವಿಡಿಯೋನ ನೋಡಿ. ಶ್ರೀಶೈಲದಿಂದ 21 ಕಿಲೋಮೀಟರ್ ದೂರದಲ್ಲಿ ಇಷ್ಟಕಾಮೇಶ್ವರಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗಲು ಜೀಪು ಪ್ರಯಾಣದಲ್ಲಿ ಮಾತ್ರ ಸಾಧ್ಯ ಅಂತ ಈಗ ಆಲ್ರೆಡಿ ಹೇಳಿರ್ತೀನಿ ನಾನು ವಿಡಿಯೋದಲ್ಲಿ. 1 ಗಂಟೆ ಜೀಪ್ ಜರ್ನಿ ಇರುತ್ತೆ, ಅರ್ಧ ಗಂಟೆ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಇಷ್ಟಕಾಮೇಶ್ವರಿ ದೇವಸ್ಥಾನವು ಸುಂದರವಾದ ನಲ್ಲಮಲ್ಲ ಅರಣ್ಯದಲ್ಲಿದೆ. ಈ ಅರಣ್ಯದಲ್ಲಿ ಹುಲಿ ಈ ಥರ ಕಾಡು ಪ್ರಾಣಿಗಳು ಇರುತ್ತವೆ. ಆದ್ದರಿಂದ ನಮ್ಮ ಸ್ವಂತ ವೆಹಿಕಲ್ನಲ್ಲಿ ಹೋಗಲು ಸಾಧ್ಯವಿಲ್ಲ. ಜೀಪ್ನಲ್ಲೇ ಹೋಗಿ ಇಷ್ಟಕಾಮೇಶ್ವರಿ ತಾಯಿ ದರ್ಶನ ಮಾಡಿ ಮತ್ತೆ ಅದೇ ಜೀಪ್ನಲ್ಲಿ ವಾಪಸ್ ಬರಬೇಕು. ನಂತರ ನಮ್ಮ ರೂಮ್ಗೆ ತಲುಪಿ ಈಗ ಶ್ರೀಶೈಲ ಯಾತ್ರೆಗೆ ಎಷ್ಟು ದಿನ ಬೇಕು ಮತ್ತು ಎಷ್ಟು ಖರ್ಚಾಗುತ್ತೆ ನೋಡೋಣ ಬನ್ನಿ. ನೀವು ನಾನು ತಿಳಿಸಿದ ಎಲ್ಲ ಸ್ಥಳಗಳನ್ನು ನೋಡಬೇಕು ಅಂದರೆ 4 ದಿನ ಬೇಕಾಗುತ್ತೆ. ಮತ್ತು ಶ್ರೀಶೈಲ ಯಾತ್ರೆಗೆ ಎಷ್ಟು ಖರ್ಚಾಗುತ್ತೆ ನೋಡೋಣ. ನಿಮ್ಮ ಊರಿನಿಂದ ಬಸ್ಸು, ರೈಲು ಅಥವಾ ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ಬಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಈಗ ರೂಮ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ AC 700 ರಿಂದ 1000 ರೂಪಾಯಿ ಆಗುತ್ತೆ. AC ಆದರೆ 1200 ರಿಂದ 1500 ರೂಪಾಯಿ ಆಗುತ್ತೆ. ಮತ್ತು ಅಲ್ಲಿ ನಾವು ಓಡಾಡೋದಕ್ಕೆ ವೆಹಿಕಲ್ ಇದನ್ನು ಮಾಡ್ತೀವಿ ಅಂದರೆ ಒಂದು ದಿನಕ್ಕೆ 300 ರಿಂದ 500 ರೂಪಾಯಿ ಆಗಬಹುದು. ಹತ್ತಿರದ ಸ್ಥಳ ನೋಡೋದಕ್ಕೆ ಆಟೋ ಚಾರ್ಜು 100 ರಿಂದ 200 ಆಗುತ್ತೆ. ಅಕ್ಕ ಮಹಾದೇವಿ ಗುಹೆಗೆ ಬೋಟಿಂಗ್ ಪ್ರೈಸು 350 ರಿಂದ 400 ರೂಪಾಯಿ. ಮಲ್ಲೇಲ ತೀರ್ಥಂಗೆ ಅಂದಾಜು 1500 ರಿಂದ 2000 ರೂಪಾಯಿ ಆಗುತ್ತೆ. ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಒಬ್ಬರಿಗೆ 1000 ರೂಪಾಯಿ ಶೇರಿಂಗ್ ಜೀಪ್ ಇರುತ್ತೆ. ಅಂದರೆ ಶೇರಿಂಗ್ ಬೇರೆ ಜನನೂ ಇರ್ತಾರೆ, ಒಬ್ಬರಿಗೆ 1000 ರೂಪಾಯಿನ ತಗೊಳ್ತಾರೆ. ಮತ್ತು ನೀವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮುಟ್ಟಿ ಅಂದರೆ ಅದ ಲಿಂಗವನ್ನು ಸ್ಪರ್ಶ ಮಾಡಿ ನೋಡಬೇಕು ಅಂತ ಅಂದರೆ ಅದಕ್ಕೆ ಎಕ್ಸ್ಟ್ರಾ 1000 ರೂಪಾಯಿ ಆಗುತ್ತೆ. ಇದಿಷ್ಟು ಶ್ರೀಶೈಲ ಯಾತ್ರೆಗೆ ಹೋಗಿ ಬರಲು A to Z ಮಾಹಿತಿನ ನಾನು ನಿಮ್ಮ ಮುಂದೆ ಇವತ್ತು ಹಂಚ್ಕೊಂಡಿದ್ದೀನಿ. ಟೈಮ್ ರೆಡಿ ಮಲ್ಲಮ್ಮ ತಾಯಿ ದರ್ಶನ ಮುಗಿದು ಶ್ರೀಶೈಲನ ಈಗ ಬಿಡ್ತಾ ಇದ್ದೀವಿ. ಎಷ್ಟಾಯಿತು? 10 ಗಂಟೆ ಆಗಿದೆ. ಹೊರಟ್ವಿ ಎಲ್ಲರೂ ಇಲ್ಲಿಂದ. ಎಲ್ಲರೂ ಇವಾಗ ಎದ್ದಿದ್ದಾರೆ. ಎಲ್ಲರೂ ಮಲ್ಕೊಂಡಂಗೆ ಒಂದ್ಸಲ ಬಿಡ್ತೀನಿ. ಎಲ್ಲರೂ ಎದ್ದಿದ್ದಾರೆ. ಎಲ್ರಿಗೂ ತಲೆನೋವು. ಕಾಫಿ ಇಲ್ಲ. ಇವರು ವಾಸಿಮಾರ್ ನಮ್ಗೆ ಕಾಫಿನೇ ಕೊಡಿಸಿಲ್ಲ. ಅದಕ್ಕೆ ನಮ್ಗೆ ಎಲ್ರಿಗೂ ತಲೆನೋವು ಬಂದಿದೆ. ಅವರು ನೊಣ ಹೊಡೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಶ್ರೀಶೈಲ ಯಾತ್ರೆ ಮುಗಿಸ್ಕೊಂಡು ನಾವು ಮಂಡ್ಯ ಬಂದು ತಲುಪೋ ಅಷ್ಟರೊಳಗಡೆ ರಾತ್ರಿ ಕೂಡ ಆಗಿತ್ತು. ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದ್ದೆ ಬರ್ತಾ ಇದ್ದೀವಿ ಅಂತೇಳಿ. ಅವರು ಕೂಡ ನಾವು ಮಂಡ್ಯದಿಂದ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದರಿಂದ ಮಂಡ್ಯದವರೆಗೆ ಬಿಟ್ಕೊಟ್ರು. ಮತ್ತು ಮಂಡ್ಯಗೆ ಹಸ್ಬೆಂಡ್ ಬಂದು ಕರ್ಕೊಂಡು ಬರ್ತಾಯಿದ್ರು. ರಾತ್ರಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಗಾರ್ಡನ್ ನೋಡೋಣ ಅಂತ ಬಂದರೆ ಎಲ್ಲ ಗಿಡಗಳು ಮಲ್ಕೊಂಡಿದ್ದು, ನೀರಿಲ್ಲ, ಏನಿಲ್ಲ, ಎಲ್ಲ ಎಲೆಗಳು ಒಣಗ್ದಂಗೆ ಆಗಿತ್ತು. ತುಂಬಾ ಡ್ರೈ ಆಗಿಬಿಟ್ಟಿತ್ತು. ನಾನು ಹೋದಾಗ ನೀರು ಹಾಕಿದ್ದು, ನೀರು ಒಂದಿನ ಏನೋ ಮಳೆ ಬಂತು, ಮತ್ತೆ ಹಾಕಿಲ್ಲ ಅಂದರು. ನಾವು 5 ಡೇಸ್ ಟ್ರಿಪ್ ಹೋಗಿದ್ದಿದ್ದು. ನಾವು ಹೋಗೋ ಹಿಂದಿನ ದಿನ ನೀರನ್ನು ಹಾಕಿ ಹೋಗಿದ್ದೆ. ಹಾಗಾಗಿ ತುಂಬ ಗಿಡಗಳು ಕೂಡ ಒಣಗ್ದಂಗೆ ಆಗಿಬಿಟ್ಟಿತ್ತು. ಗಾರ್ಡನ್ ಮಾಡೋರಿಗೆ ಇದೇ ಒಂದು ಚಿಂತೆ ಆಗುತ್ತೆ.
ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬಂದ ತಕ್ಷಣ ಗಿಡಗಳೇನಾಯಿತು, ಬೇರೆ ಏನು ನೋಡ್ತೀವೋ ಇಲ್ವೋ, ಅಯ್ಯೋ ಗಿಡಗಳೇನಾಗಿದ್ದಾವೋ, ಹೂವು ಎಷ್ಟು ಬಿಟ್ಟಿತ್ತು, ಯಾವ ಗಿಡ ಒಣಗೋಗಿದೆ, ಯಾವ ಗಿಡ ಹೆಲ್ದಿ ಆಗಿದೆ ಅಂತಲೇ ನೋಡ್ತಾ ಇರ್ತೀವಿ. ನೋಡಿ ಇಲ್ಲೂ ಕೂಡ ಆಲ್ರೆಡಿ ಎಷ್ಟು ಗಿಡಗಳೆಲ್ಲ ಬೆಳ್ಕೊಂಡು ನಿಂತಿದೆ. ಇದೆಲ್ಲ ಕ್ಲೀನ್ ಮಾಡೋದು ಯಾವಾಗ ಅನ್ನೋ ಅಷ್ಟು ಯೋಚನೆ ಬಂದೋಯ್ತು ನನಗೆ. ಆಲ್ರೆಡಿ ಎಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ, ಮತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿಲ್ಲ ನಮ್ಮ ಮನೆಯವರು. ಎಲ್ಲ ಅಲ್ಲೇ ಒಣಗೋಗಿದೆ. ಅಯ್ಯೋ ನೋಡ್ತಾ ಇದ್ದರೆ ಹೊಟ್ಟೆ ಉರಿತಾಯಿತ್ತು. ಗುಲಾಬಿ ಹೂವು, ಮಲ್ಲಿಗೆ ಹೂವು ಎಲ್ಲ ಎಷ್ಟೊಂದಿದೆ, ಯಾವುದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿಲ್ವಲ್ಲಪ್ಪ ಇವರು ಅನ್ನಿಸ್ತಾ ಇತ್ತು. ಏನು ಮಾಡೋದಕ್ಕಾಗಲ್ಲ, ಅವ್ರಿಗೂ ಟೈಮ್ ಇರಬೇಕು. ಮನೆಯಲ್ಲಿ ಪಪ್ಪಿಗಳಿದ್ದಾವೆ, ಪಪ್ಪಿ ನೋಡಿಕೊಂಡು ಅವರು ಕೆಲ್ಸಕ್ಕೂ ಹೋಗಿ ಎಲ್ಲ ಮಾಡಬೇಕಲ್ವ, ಅವ್ರಿಗೂ ಟೈಮ್ ಸಾಕಾಗಬೇಕಲ್ವ. ಬೆಳಗ್ಗೆ ಎದ್ದು ಒಳಗಡೆ ಇರ್ತಕ್ಕಂಥ ಸ್ವಲ್ಪ ಗಿಡಗಳಿಗೆಲ್ಲ ನೀರನ್ನು ಹಾಕಿ ಮತ್ತು ಅಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೆ. ಕೆಲವೊಂದು ಗಿಡಗಳನ್ನ ನೆಡಬೇಕಿತ್ತು, ನೆಡೋದಕ್ಕಾಗಿರಲಿಲ್ಲ, ಹಾಗೆ ನೀರಲ್ಲಿ ಇಟ್ಬಿಟ್ಟೋಗಿದೆ. ಅಲ್ಲೇ ಹೂವು ಅರಳಿ ಮತ್ತು ಒಣಗ್ದಂಗೆ ಕೂಡ ಆಗಿತ್ತು. ನೋಡಿ ಬಂದಮೇಲೆ ಬಟ್ಟೆಗಳೆಲ್ಲ ವಾಷಿಂಗ್ ಹಾಕಿದೆ. ಇನ್ನು ಬ್ಯಾಗೆಲ್ಲ ಎತ್ತಿಕ್ಕಿಲ್ಲ. ಇದು ಒಂದು ಸೂಟ್ ಕೇಸ್ನ ಇನ್ನೂ ಬಿಚ್ಚಿಲ್ಲ, ಮತ್ತು ಅಲ್ಲೂ ಕೂಡ ಎಲ್ಲ ಹಾಗೆ ಇದೆ, ಅದನ್ನು ಕೂಡ ಎಲ್ಲ ಎತ್ತಿಕ್ಬೇಕು. ಎಲ್ಲ ಹಾಗೆಗೆ ಬಿದ್ದಿದೆ. ಇವಾಗ ಸೂಟ್ ಕೇಸ್ನ ತೆಗೆದು ಕ್ಲೀನ್ ಮಾಡೋಣ. ಎಲ್ಲ ಯಾವುದು ಎತ್ತಿಕ್ಕೋದು, ರೇಷ್ಮೆ ಸೀರೆ ತೊಗೊಂಡೋಗಿದ್ದೆ, 1-2 ಸೀರೆ ಹುಟ್ಟಿಲ್ಲ, ಅದೆಲ್ಲ ಎತ್ತಿಕ್ಕಿ ಇನ್ನೊಂದು ಸಲ ವಾಷಿಂಗ್ ಹಾಕೋದನ್ನ ಹಾಕಬೇಕು. ಈಗ ಇದರಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಪ್ರಸಾದನ ನಾನು ಬೇರೆ ಮೈಲಿಗೆ ಈ ಬ್ಯಾಗಲ್ಲಿ ಮೈಲಿಗೆ ಬಟ್ಟೆಗಳನ್ನೆಲ್ಲ ಹಾಕಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಪ್ರಸಾದನ ಸೂಟ್ ಕೇಸಲ್ಲೇ ಎಕ್ಸ್ಟ್ರಾ ಇಟ್ಕೊಂಡು ಬಂದೆ. ನೋಡಿ ಇದು ಪ್ರಸಾದ ತೆಗೆದು ಎಲ್ರಿಗೂ ಕೊಡಬೇಕೀಗ. ಶ್ರೀಶೈಲ ಯಾತ್ರೆ ಬಗ್ಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಮತ್ತು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಷ್ಟ ಆಯಿತು ಅಂತ ಅಂದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಶ್ರೀಶೈಲ ಯಾತ್ರೆಗೆ ಹೋಗೋರಿದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತು ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.